ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ. ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ ಎರಡನೇ ಸುತ್ತಿನ ಸಭೆಯನ್ನ ನಡೆಸ್ತಾರೆ. ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಈಗಾಗಲೇ ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ. ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ 1-to-1 ಸಭೆ ನಡೆಸ್ತಾರೆ ಸುರ್ಜೇವಾಲಾ. ಚುನಾವಣೆಗೂ ಮುನ್ನ ಆದಂತ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದು ಈ 2.5 ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ. ಕಾರಣ ಏನು? ಪಕ್ಷದಲ್ಲಿ ಏನಾಗ್ತಾ ಇದೆ? ಹಿಡಿತ ಸಾಧ್ಯ ಆಗ್ತಾ ಇಲ್ವಾ? ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ? ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 1-to-1 ಸಭೆಯನ್ನು ನಡೆಸ್ತಾರೆ. ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ. ಸಂಘಟನೆಯತ್ತ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಹೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಡಿಕೆಶಿ ವಿರುದ್ಧ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ. ನಾಳೆಯಿಂದ 3 ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸ್ತಾರೆ. ಇನ್ನು ಡಿಕೆಶಿ ಟೀಮ್ನಿಂದಲೂ ಕೂಡ ಶಾಸಕರಿಂದ ತಿರುಗುಬಾಣ. ಅವ್ರದ್ದು ಕೂಡ ಕೌಂಟರ್ ರೆಡಿ ಇದೆ. ಕಾಂಗ್ರೆಸ್ ಸರ್ಕಾರ 30 ಸಚಿವರ ಸರ್ಕಾರ ಆಗಿದೆ. ಕೆಲ ಸಚಿವರು ಬಿಟ್ರೆ ಉಳಿದ ಸಚಿವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಕೆಲ ಸಚಿವರು ಸಿಎಂ ಸುತ್ತ ಗಿರಿಕಿ ಹೊಡಿತಾ ಇದ್ದಾರೆ. ಸಿಎಂ ಆಪ್ತ ವಲಯದಲ್ಲೇ ಗುರುತಿಸ್ಕೊಳ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ, ಕೆಲಸ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವರದಿ ಸಂಗ್ರಹಕ್ಕೆ ಹೈಕಮಾಂಡ್ ಮುಂದಾಗಿದೆ. ಎರಡೂ ಕಡೆಯಲ್ಲಿ ಎರಡೂ ಬಣಗಳಿಗೂ ಕೂಡ ಲೆಫ್ಟ್ ರೈಟ್ ತೆಗೆದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಂಡಿರೋದು. 1-to-1 ಮೀಟಿಂಗ್ ಇದೆ ಶಾಸಕರ ಜೊತೆಯಲ್ಲಿ. ಸರ್ಕಾರದಲ್ಲಿ ಏನಾಗ್ತಾ ಇದೆ? ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಹಾಗಾದ್ರೆ ಮುಂದಿನ ನಿರ್ಧಾರ ಏನು? ಹೈಕಮಾಂಡ್ ಏನ್ ಮಾಡುತ್ತೆ ಈ ಸಭೆಯ ನಂತರದಲ್ಲಿ ಅನ್ನುವಂತ ಪ್ರಶ್ನೆ ಕಾದು ನೋಡಬೇಕು. ಸಭೆ ನಂತರದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ಲ, ಪಕ್ಷ ಸಂಘಟನೆಯೂ ಕೂಡ ಕಷ್ಟ ಆಗ್ತಾ ಇದೆ. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅದಕ್ಕೆ ಈಗ ಹೈಕಮಾಂಡ್ ಹೂಡಿರುವಂತಹ ದಾಳ ಅಂತ ಅಂದ್ರೆ ಇಬ್ರಿಗೂ ಕೂಡ ಸೇರಿಸಿ ಕ್ಲಾಸ್ ತಗೊಳ್ಳೋದು. ಯಾವ ರೀತಿಯಲ್ಲಿ 1-to-1 ಸಭೆ ಆಗುತ್ತೆ, ಯಾರ್ಯಾರು ಬರ್ತಾರೆ, ಇದರಿಂದ ಏನ್ ಆಗಬಹುದು, ಸರ್ಕಾರದ ಮೇಲೆ ಅಥವಾ ಪಕ್ಷದ ಮೇಲೆ ಏನಾದರೂ ಪ್ಲಸ್ ಅಂಡ್ ಮೈನಸ್ ಆಗುವಂತ ಸಾಧ್ಯತೆಗಳಿದೆಯಾ ಬಸವರಾಜ್? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಆಪಾದನೆಗಳನ್ನ ಸ್ವಯಂ ಪಕ್ಷದ ಶಾಸಕರೇ ಮಾಡ್ತಾ ಇದ್ರು. ಪ್ರಮುಖವಾಗಿ ಅನುದಾನ ಸೇರಿದಂತೆ ಸಚಿವರ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಅಸಮಾಧಾನ ಹೊರಹಾಕ್ತಾ ಇದ್ರು. ಹೀಗಾಗಿ ಹೈಕಮಾಂಡ್ಗೂ ಇದು ದೂರ ಹೋದ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವರ ಒಂದು ಬದಲಾವಣೆ ವಿಚಾರವಾಗಿ ಮೌಲ್ಯಮಾಪನವನ್ನು ಮಾಡೋಕೆ ಸಚಿವರನ್ನ ಈಗಾಗಲೇ ಅವರ ಲಿಸ್ಟ್ ಅನ್ನ ತರಿಸ್ಕೊಂಡಿದೆ. ಜೊತೆಗೆ ಅವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಶಾಸಕರು ಕೊಡ್ತಕ್ಕಂಥ ದೂರುಗಳ ಪರಿಶೀಲನೆಯನ್ನು ಮಾಡಬೇಕಾದಂತ ಅನಿವಾರ್ಯ ಇತ್ತು. ಆ ನಿಟ್ಟಿನಲ್ಲಿ ಮೊನ್ನೆ ಬೆಂಗಳೂರು ಮತ್ತು ಮೈಸೂರು ವಲಯದ ಕಾಂಗ್ರೆಸ್ ಶಾಸಕರ ಸಭೆಯನ್ನ ಮಾಡಿ 1-to-1 ಮೀಟಿಂಗ್ ಅನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡಿ ಒಂದು ಮಾಹಿತಿಯನ್ನ ಕಳೆ ಹಾಕಿರ್ತಕ್ಕಂಥದ್ದು. ಶಾಸಕರು ಕೂಡ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕೇವಲ ಆಪಾದನೆ ಅಷ್ಟೇ ಮಾಡ್ತಾ ಇದ್ದಾರೆ, ಅವರ ರಿಪೋರ್ಟ್ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡೋಣ. ಮತ್ತು ಅದರಲ್ಲಿ ಒಂದಷ್ಟು ಹಿರಿಯರಿದ್ದಾರೆ, ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಒಂದಷ್ಟು ಫಿಲ್ಟರ್ ಮಾಡಿ ಮುಂದಿನ ಸಚಿವ ಸಂಪುಟ ಬದಲಾವಣೆಯ ವೇಳೆ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಕೊಳ್ಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯವೈಖರಿ ನಡೀತಾ ಇರತಕ್ಕಂಥದ್ದು. ಈಗ ನಾಳಿಂದ ಮತ್ತೆ 2ನೇ ಹಂತದ 1-to-1 ಮೀಟಿಂಗ್ ಸುರ್ಜೇವಾಲಾ ಅವರು ಮಾಡಲಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಶಾಸಕರ ಜೊತೆ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದ್ದು ಒಂದು ಅವರ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಇದರ ನಡುವೆ ಸಚಿವರ ಕಾರ್ಯವೈಖರಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಒಂದಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಸಿಎಂ ಬಣದ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಸಾಕಷ್ಟು ಹುದ್ದೆಗಳಿರೋ ಕಾರಣಕ್ಕಾಗಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಇರೋದ್ರಿಂದ ಈ ಶಾಸಕರ ಅಭಿಪ್ರಾಯ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇನ್ನು ಸಿಎಂ ಜೊತೆಗೆ ಕೆಲವು ಸಚಿವರು ತಿರುಗ್ತಾ ಇದ್ದಾರೆ ಅನ್ನೋದಷ್ಟು ಬಿಟ್ರೆ ಅವ್ರು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಪ್ರಮುಖವಾಗಿ ಡಿ.ಕೆ. ಶಿ ಬಣದವಂತವರು ಮತ್ತು ತಟಸ್ಥ ಬಣದ ಒಂದಷ್ಟು ಶಾಸಕರು ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ಕಾಂಗ್ರೆಸ್ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಸ್ಟ್ರಿಕ್ಟ್ ಆಗಿ ಒಂದಷ್ಟು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಡೋಕೆ ರೆಡಿ ಆಗ್ತಾ ಇದೆ. ಅಶ್ವಿನಿ.
ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ. ಇನ್ನು ನಾಳೆಯಿಂದ ಕಾಂಗ್ರೆಸ್ ಉಸ್ತುವಾರಿ 2ನೇ ಸುತ್ತಿನ ಸಭೆಯನ್ನ ನಡೆಸ್ತಾರೆ. ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಈಗಾಗಲೇ ಸರ್ಕಾರದ ಮೌಲ್ಯಮಾಪನವನ್ನ ಹೈಕಮಾಂಡ್ ನಡೆಸಿದೆ. ಆ ನಂತರದಲ್ಲಿ ಶಾಸಕರ ಜೊತೆಯಲ್ಲಿ 1-to-1 ಸಭೆ ನಡೆಸ್ತಾರೆ ಸುರ್ಜೇವಾಲಾ. ಚುನಾವಣೆಗೂ ಮುನ್ನ ಆದಂತ ಪಕ್ಷ ಸಂಘಟನೆ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದು ಈ 2.5 ವರ್ಷದ ನಂತರದಲ್ಲಿ ಆಗ್ತಾ ಇಲ್ಲ. ಕಾರಣ ಏನು? ಪಕ್ಷದಲ್ಲಿ ಏನಾಗ್ತಾ ಇದೆ? ಹಿಡಿತ ಸಾಧ್ಯ ಆಗ್ತಾ ಇಲ್ವಾ? ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ವಾ? ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 1-to-1 ಸಭೆಯನ್ನು ನಡೆಸ್ತಾರೆ. ಡಿಕೆಶಿ ಸರ್ಕಾರದಲ್ಲಿ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ ಪ್ರಬಲ ಖಾತೆಯನ್ನ ಕೂಡ ಹೊಂದಿದ್ದಾರೆ. ಸಂಘಟನೆಯತ್ತ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ದಾಳವನ್ನೇನಾದರೂ ಹೂಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುವಂಥ ಸಾಧ್ಯತೆಗಳು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಡಿಕೆಶಿ ವಿರುದ್ಧ ಈಗಾಗಲೇ ಸಿಎಂ ಆಪ್ತ ವಲಯ ದಾಳ ಹೂಡಿದೆ. ನಾಳೆಯಿಂದ 3 ದಿನ ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸ್ತಾರೆ. ಇನ್ನು ಡಿಕೆಶಿ ಟೀಮ್ನಿಂದಲೂ ಕೂಡ ಶಾಸಕರಿಂದ ತಿರುಗು ಬಾಣ. ಅವ್ರದ್ದು ಕೂಡ ಕೌಂಟರ್ ರೆಡಿ ಇದೆ. ಕಾಂಗ್ರೆಸ್ ಸರ್ಕಾರ 30 ಸಚಿವರ ಸರ್ಕಾರ ಆಗಿದೆ. ಕೆಲ ಸಚಿವರು ಬಿಟ್ರೆ ಉಳಿದ ಸಚಿವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಕೆಲ ಸಚಿವರು ಸಿಎಂ ಸುತ್ತ ಗಿರಿಕಿ ಹೊಡಿತಾ ಇದ್ದಾರೆ. ಸಿಎಂ ಆಪ್ತ ವಲಯದಲ್ಲೇ ಗುರುತಿಸ್ಕೊಳ್ತಾ ಇದ್ದಾರೆ, ಅಲ್ಲೇ ಇದ್ದಾರೆ, ಕೆಲಸ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವರದಿ ಸಂಗ್ರಹಕ್ಕೆ ಹೈಕಮಾಂಡ್ ಮುಂದಾಗಿದೆ. ಎರಡೂ ಕಡೆಯಲ್ಲಿ ಎರಡೂ ಬಣಗಳಿಗೂ ಕೂಡ ಲೆಫ್ಟ್ ರೈಟ್ ತೆಗೆದುಕೊಳ್ಳೋದಕ್ಕೆ ಈಗ ಹೈಕಮಾಂಡ್ ಸಿದ್ಧತೆಯನ್ನ ಮಾಡಿಕೊಂಡಿರೋದು. 1-to-1 ಮೀಟಿಂಗ್ ಇದೆ ಶಾಸಕರ ಜೊತೆಯಲ್ಲಿ. ಸರ್ಕಾರದಲ್ಲಿ ಏನಾಗ್ತಾ ಇದೆ? ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಹಾಗಾದ್ರೆ ಮುಂದಿನ ನಿರ್ಧಾರ ಏನು? ಹೈಕಮಾಂಡ್ ಏನ್ ಮಾಡುತ್ತೆ ಈ ಸಭೆಯ ನಂತರದಲ್ಲಿ ಅನ್ನುವಂಥ ಪ್ರಶ್ನೆ ಕಾದು ನೋಡಬೇಕು. ಸಭೆ ನಂತರದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸಮನ್ವಯತೆ ಸಾಧ್ಯ ಆಗ್ತಾ ಇಲ್ಲ, ಪಕ್ಷ ಸಂಘಟನೆಯೂ ಕೂಡ ಕಷ್ಟ ಆಗ್ತಾ ಇದೆ. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಅದಕ್ಕೆ ಈಗ ಹೈಕಮಾಂಡ್ ಹೂಡಿರುವಂತಹ ದಾಳ ಅಂತ ಅಂದ್ರೆ ಇಬ್ರಿಗೂ ಕೂಡ ಸೇರಿಸಿ ಕ್ಲಾಸ್ ತಗೊಳ್ಳೋದು. ಯಾವ ರೀತಿಯಲ್ಲಿ 1-to-1 ಸಭೆ ಆಗುತ್ತೆ, ಯಾರ್ಯಾರು ಬರ್ತಾರೆ, ಇದರಿಂದ ಏನ್ ಆಗಬಹುದು? ಸರ್ಕಾರದ ಮೇಲೆ ಅಥವಾ ಪಕ್ಷದ ಮೇಲೆ ಏನಾದರೂ ಪ್ಲಸ್ ಅಂಡ್ ಮೈನಸ್ ಆಗುವಂತ ಸಾಧ್ಯತೆಗಳಿದೆಯಾ ಬಸವರಾಜ್?